ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೀವು ನೋಡ್ತಾ ಇರೋದು ತೆರಿಗೆ ಭವನ ನಾಗರಬಾವಿ ಹತ್ರ ಬರುತ್ತಲ್ಲ ಅದು. ಅಲ್ಲಿ ರ್ಯಾಪಿಡ್ ರಶ್ಮಿ ಅವ್ರು ಲಾಂಚ್ ಮಾಡಿರುವಂತ ರಾಧಾಬಾಯಿ ರ್ಯಾಪಿಡ್ ರಶ್ಮಿ ಅಂತ ಸೀರೀಸ್ ಅಂತೆ ಇವಾಗ ಆಲ್ರೆಡಿ ಎಲ್ಲಾರ್ಗೂ ಗೊತ್ತಿರುತ್ತೆ. ಸಕ್ಸಸ್ಫುಲಿ ಅವರು 3 ಕಡೆ ಆರ್ಗನೈಸ್ ಮಾಡಿ ಗೆದ್ದಿದ್ದಾರೆ. ಅದು ಜಯನಗರದಲ್ಲೊಂದು, RR ನಗರಲ್ಲೊಂದು, HSR ಲೇಔಟ್ ಅಲ್ಲಿ 3 ಕಡೆ ಆಗಿತ್ತು. ಇವಾಗ ನಿನ್ನೆ ಅನುಪ್ರಭಾಕರ್ ಅವ್ರು ಬಂದು ನಾಗರಬಾವಿಯಲ್ಲಿ ಇರುವಂತ ತೆರಿಗೆ ಭವನದಲ್ಲಿ ಇನಾಗ್ರೇಟ್ ಮಾಡಿದಂತದ್ದು. ನಾನು ಹೋಗಿದ್ದೆ. ಅನುಪ್ರಭಾಕರ್ ಅವರು ತೆರೆ ಮೇಲೆ ನೋಡಕ್ ಎಷ್ಟ್ ಚೆನ್ನಾಗಿದಾರೋ ಅದಕ್ಕಿಂತ ಮುದ್ದಾಗಿ ಕಾಣಿಸ್ತಾರೆ ರಿಯಲ್ ಆಗಿ ನೋಡಕ್ಕೆ. ಅಂದ್ರೆ ನಾವು ಹಂಗೆ ಡೈರೆಕ್ಟ್ ಆಗಿ ನೋಡಕ್ಕೆ ಅಷ್ಟೇ ಒಂದು ಚೂರು ಗರ್ವ ಇಲ್ಲ. ತುಂಬಾ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಒಂಥರ ಅವ್ರನ್ನ ನೋಡಿದ ತಕ್ಷಣ ಅವ್ರ ಜೊತೆ ಮಾತಾಡ್ತಿದ್ದಂಗೆ ಯಾರೋ ನಮ್ಮನೆಯವ್ರೇ ಏನೋ, ನಮಗ್ ತುಂಬಾ ದಿವಸದಿಂದ ಪರಿಚಯ ಏನೋ ಇವರು ಅನ್ನೋ ರೀತಿಲಿ ಅವರು ನಮ್ಮನ್ನ ಮಾತಾಡ್ಸಿ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ನಂಗೆ ಅದೊಂದು ತುಂಬಾ ಖುಷಿ ಆಯ್ತು. ನನ್ಗೂ ಅವ್ರ ಜೊತೆ ಮಾತಾಡುವಂತ ಒಂದು ಆಪರ್ಚುನಿಟಿ ಸಿಕ್ತು. ಅವರು ಉಟ್ಕೊಂಡು ಒಂದು ಬ್ಲಾಕ್ ಕಲರ್ದು ಸೀರೆ, ಅದು ಮೊಡಾಲು ಅಥವಾ ಯಾವ್ದೋ ಇರ್ಬೇಕು ಸಾರಿ, ಅದ್ ಮರ್ತ್ಬಿಟ್ಟೆ ನಾನು. ನಂಗೆ ತುಂಬಾ ಇಷ್ಟ ಆಗಿದೆ. ಅದನ್ನ ಕೇಳ್ದೆ ನಾನು. ಅದು ನಗ್ತಾ ಇದ್ರು ತುಂಬಾ. ಅಯ್ಯೋ ಅದ್ ಇಷ್ಟ ಆಗಿದ್ಯಾ, ಎಲ್ಲಾರ್ಗು ತುಂಬಾ ಇಷ್ಟ ಆಗಿದೆ ಆ ಸೀರೆ ಅಂತ. ಅದಕ್ಕೆ ರಶ್ಮಿ ಅವ್ರಿಗೆ ಹೇಳ್ದೆ, ಮೇಡಮ್ ನೆಕ್ಸ್ಟ್ ಟೈಮ್ ನೀವು ಸ್ಯಾರಿ ಸಂತೆ ಮಾಡ್ಬೇಕಾದ್ರೆ ಆ ತರದ ಸೀರೆಗಳನ್ನು ಸ್ವಲ್ಪ ಆರ್ಗನೈಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ. ಇದೇ ಮೇಲ್ಗಡೆ ಹೋಗಿ ಚೆಕ್ ಮಾಡಿ ಅಂತ ಹೇಳಿದ್ರು ಮೇಡಮ್ ಆ ರಶ್ಮಿ ಅವರು. ಏನು ಅಂತಂದ್ರೆ, ಈಗ ಇಲ್ಲಿ ನಾಗರಬಾವಿ ಇದ್ರಲ್ಲಿ ತೆರಿಗೆ ಭವನದಲ್ಲಿ ಆರ್ಗನೈಸ್ ಮಾಡಿದಾರಲ್ಲ, ಈ ಸರಿ ವಿಶೇಷತೆ ಏನು ಅಂತಂದ್ರೆ 2 ಫ್ಲೋರ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಫ್ಲೋರ್ ಅಲ್ಲಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಹೋದ ತಕ್ಷಣ ನಮ್ಗೆ ನೋಡಕ್ಕೆ ಸಿಗುವಂತದ್ದು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು. ನೋಡ್ತಾ ಇದ್ದೀರಲ್ಲ, ಎಲ್ಲ ಟ್ರೆಂಡಿಂಗ್ ಅಲ್ಲಿರುವಂತ ಫ್ಯಾನ್ಸಿ ಕಲರ್ ಕಾಂಬಿನೇಷನ್ ಇರುವಂತ ಸೀರೆಗಳು. ಜೊತೆಗೆ ಈಗ ರ್ಯಾಪಿಡ್ ರಶ್ಮಿ ಅವರು ಅವ್ರದ್ದೇ ಒಂದಷ್ಟು ಓನ್ ಚಾಯ್ಸಸ್ ನ ಇಟ್ಕೊಂಡು, ಇದೇ ತರ ಬಾರ್ಡರ್ ಬೇಕು, ಈ ತರ ಕಲರ್ ಕಾಂಬಿನೇಷನ್ ಗಳಿರ್ಬೇಕು, ಈ ತರ ಬುಟ್ಟ ಬರ್ಬೇಕು, ಈ ತರ ಚೆಕ್ಸ್ ಇರ್ಬೇಕು, ಬ್ರಾಡ ಅಥವಾ ಸ್ಮಾಲ, ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಅಲ್ವಾ ಆಸೆ. ಕಲರ್ ಕಾಂಬಿನೇಷನ್ ಈ ತರ ಇರ್ಬೇಕು, ಬಾರ್ಡರ್ ಈ ತರ, ಅದಕ್ಕೆ ಅನುಗುಣವಾಗಿ ಎಲ್ಲಾ ತರದ್ದು ಎಲ್ಲಾ ಜನಗಳಿಗೂ ತಲುಪುವಂತ ಒಂದಷ್ಟು ಡಿಸೈನ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ಸಿರೋಂಥದ್ದು. ಆಮೇಲೆ ಇನ್ನೊಂದೇನು ಅಂದ್ರೆ, ನೇಯ್ಗೆಗಾರರಿಂದ ಇವರು ಡೈರೆಕ್ಟ್ ಆಗಿ ತಗೊಂಡ್ ಬಂದು ಸೇಲ್ ಮಾಡ್ತಿರೋದ್ರಿಂದ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಜನಸಾಮಾನ್ಯರಿಗೆ ಕೈಗೆಟ್ಕುವಂತ ಬೆಲೆಯಲ್ಲಿ ಒಳ್ಳೊಳ್ಳೆ, ನೋಡ್ತಾ ಇದ್ದೀರಲ್ಲ, ಕಲರ್ ಕಾಂಬಿನೇಷನ್ ಸೀರೆಗಳು ಸಿಗುತ್ತೆ. ಇವಾಗ ನಮ್ಗೆ ಈಗ ಎಲ್ಲಾ ವರ್ಗದವ್ರಿಗೂ ಕೈಗೆಟ್ಬೇಕಲ್ವಾ ಸೀರೆಗಳು. ಎಲ್ಲಾರ್ಗು ಆಸೆ ಇರುತ್ತೆ ಅಲ್ವಾ ಎಲ್ಲಾ ತರ ಸೀರೆಗಳನ್ನ ಉಟ್ಕೋಬೇಕು ಅಂತ ಹೆಣ್ಮಕ್ಳಿಗೆ. ನೋಡಿ, ಇದಂತೂ ಆರ್ಟ್ ಫೇವ್ರೇಟ್ ಎಲ್ಲಾರ್ಗು. ಆರೆಂಜ್, ಬ್ರಿಕ್ ಆರೆಂಜು ಈ ಬಿಗ್ ಬಾಸ್ ಅಲ್ಲಿ ರಘುವರ್ ಮಿಸಸ್ ಉಟ್ಕೊಂಡ್ ಬಂದಿದ್ರು. ಅವಾಗ್ಲಿಂದ ಈ ಕಲರ್ ಅಲ್ಲಿ ಯಾವ್ಯಾವ ತರ ಸೀರೆ ಬೇಕು, ಸ್ಮಾಲ್ ಬಾರ್ಡ್ರು, ಲಾಂಗ್ ಬಾರ್ಡರು, ಚೆಕ್ಸ್, ಪ್ಲೇನು, ಈ ತರ ಎಲ್ಲಾ ತರದ್ದು ಆ ಕಲರ್ ಅಲ್ಲಿ ಬಂದ್ಬಿಟ್ಟಿದೆ. ಹಂಗೆ ಇಲ್ಲೂ ಕೂಡ ಹ್ಯೂಜ್ ವೆರೈಟಿ ಸಿಕ್ಕತ್ತೆ ಅದೇ ಕಲರ್ ಅಲ್ಲಿ. ನೋಡ್ತಾ ಇದ್ದೀರಲ್ಲ, ಕಲರ್ಗಳು ಒಂದಾದ್ರೆ ಅದ್ರ ಮೇಲ್ ಬಂದಿರೋ ಡಿಸೈನ್ಗಳು, ಆ ಬಾರ್ಡರ್ ಡಿಸೈನ್ ಆಗಿರ್ಬೋದು, ಬುಟ್ಟಗಳಾಗಿರ್ಬೋದು, ಎಲ್ಲ ಒಂಥರ ಯೂನಿಕ್ ಆಗಿ ಒಂಥರ ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ. ಅವಾಗ್ಲೇ ಹೇಳ್ದಂಗೆ ಹೋದ ತಕ್ಷಣ ನಮ್ಗೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ, ಕ್ರೇಪ್ ಸಿಲ್ಕ್ ಸೀರೆ ಸಿಕ್ಕಿದ್ರೆ, ಫಸ್ಟ್ ಫ್ಲೋರ್ ಅಲ್ಲಿ ಹೋದ್ರೆ ಬಜೆಟ್ ಫ್ರೆಂಡ್ಲಿ ಮತ್ತೆ ಡೈಲಿ ವೇರ್ ಸೀರೆ, ಫ್ಯಾನ್ಸಿ ಸೀರೆ, ವರ್ಕ್ ಸೀರೆ ಇವೆಲ್ಲ ಸಿಕ್ಕತ್ತೆ. ರೆಡಿಮೇಡ್ ಬ್ಲೌಸ್ ಸಿಕ್ಕತ್ತೆ, ಒಳ್ಳೊಳ್ಳೆ ಡಿಸೈನ್ ರೆಡಿಮೇಡ್ ಬ್ಲೌಸ್ಗಳು. ಅದಾದ್ಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಇವಾಗ ಸೀರೆ ತಗೊಂಡು ಬ್ಲೌಸ್ ತಗೊಂಡು ಅದಕ್ಕೊಂದು ಅಂತ ಒಡವೆಗಳನ್ನ ತಗೊಂಡು ಬರ್ಬೋದು. ಈಗ ನಮ್ಗೆ ಹೆಂಗೆ ಅಂತಂದ್ರೆ, ಹಬ್ಬಕ್ಕೆ ಕಾಯ್ಬೇಕು ಅಂತ ಏನಿಲ್ಲ. ನಮ್ಗೆ ಒಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆ ಕೈಗೆಟ್ಕೊಂತ ಬೆಲೆಲ್ ಸಿಕ್ಕತ್ತೆ ಸೀರೆಗಳು ಅಂತಂದ್ರೆ, ಎಲ್ಲಾದ್ರೂ ಹುಡ್ಕೊಂಡು ಹೋಗಿ ತರೋಂಥದ್ದು ಒಂದಷ್ಟು ಜನದ ಮೈಂಡ್ ಸೆಟ್ ಇರುತ್ತೆ. ಸುಮಾರು 90%, 80 to 90% ಆ ತರ ಇರುತ್ತೆ ಮೈಂಡ್ ಸೆಟ್. ಹಬ್ಬಕ್ಕೆ ಕಾಯ್ಬೇಕು ಅಂತ ಏನಿಲ್ಲ. ಕೈಯಲ್ಲಿ ದುಡ್ಡಿದ್ರೆ ಹೋಗಿ ತಗೊಂಡ್ಬಿಡ್ತೀವಿ. ಚೆನ್ನಾಗಿರೋ ಕಲರ್ಸ್ ಗಳು ಸಿಕ್ಕತ್ತೆ, ಮತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಕ್ಕತ್ತೆ. ಅಂದ್ರೆ ಇದು ಅಷ್ಟೇನೆ, ಹಂಗೇನೆ. ಆದ್ರೆ ಇವಾಗ ಯುಗಾದಿ ಹಬ್ಬ ಬೇರೆ ಬರ್ತಿದೆ, ಶಿವರಾತ್ರಿ ಹಬ್ಬ ಬಂತು. ಈಗ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ನಮ್ಗೆ ಹೊಸ ಬಟ್ಟೆ ತಗೋತಾರೆ. ಎಂತ ನಾವು ಕೈಯಲ್ಲಿ ಕಾಸಿರ್ಲಿ ಇಲ್ದೆ ಹೋಗ್ಲಿ, ಯುಗಾದಿ ಹಬ್ಬದ ಟೈಮಲ್ಲಿ ಒಂದು ಹೊಸ ಬಟ್ಟೆ ತಗೋಬೇಕು ಅನ್ನೋದು ಒಂದು ಪ್ರತೀತಿ. ನೋಡಿ, ಇದು ಹಿಂಗಿದೆ ಸೀರೆ ನೋಡಿ, ನಂಗೆ ತುಂಬಾ ಇಷ್ಟ ಆಯ್ತು ಅದು. ಈ ತರ ಒಂದಷ್ಟು ಒಳ್ಳೊಳ್ಳೆ ಸೀರೆಗಳು ನೋಡ್ತಾ ಇದೀರಲ್ಲ. ನಾನ್ ಹೇಳ್ತಾ ಇದ್ದೀನಿ ಅಂತಲ್ಲ, ನೀವೇ ಕಣ್ಣಾರೆ ನೋಡ್ತಿದ್ದೀರಲ್ಲ. ಸ್ಟಾರ್ಟಿಂಗ್ ಫ್ರಮ್ 5,000 ಇಂದ
ಒಳ್ಳೊಳ್ಳೆ ಕ್ವಾಲಿಟಿ ವೈಸು ಅಂದ್ರೆ ಇಷ್ಟು ಇದು ಅಂತ ಇರುತ್ತಲ್ವಾ, 100 ಗ್ರಾಮ್ಸ್ 120 ಗ್ರಾಮ್ಸ್ ಅಂತೆಲ್ಲ, ಅದಕ್ಕೆ ತಕ್ಕಂಗೆ ಪ್ರೈಸ್ ವ್ಯಾಲ್ಯೂನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಂಗನ್ಬಿಟ್ಟು ಕಂಪೇರಿಟಿವ್ಲಿ ಇವರು ನೇಯ್ಗೆಗಾರರಿಂದ ಡೈರೆಕ್ಟ್ ಆಗಿ ತಂದು ಸೇಲ್ ಮಾಡ್ತಿರೋದ್ರಿಂದ ಕಡಿಮೆ ಇರುತ್ತೆ ಬೆಲೆ ಕಂಪೇರಿಟಿವ್ಲಿ ಬೇರೆ ಕಡೆಗಿಂತ. ಆಮೇಲೆ ಇನ್ನೊಂದೇನು ಅಂದ್ರೆ ನಾವು ಆರಾಮವಾಗಿ ಶಾಪ್ ಮಾಡ್ಬೋದು. ಇವಾಗ ಕೆಲವೊಂದು ಅಂಗಡಿಗಳಲ್ಲಿ ಏನು ಅಂದ್ರೆ, ಇವಾಗಿಲ್ಲ ಬಿಡಿ, ಆದ್ರೆ ಕೆಲವೊಂದು ಅಂಗಡಿಗಳಲ್ಲಿ ನಾವು ಟೈಮ್ ತಗೊಂಡು ನಮಗ್ ಬೇಕಾಗಿರೋ ಕಲರು, ನಮಗ್ ಬೇಕಾಗಿರೋಂತ ಡಿಸೈನ್ ಸೀರೆಗಳನ್ನ ತೋರ್ಸಿ ಅಂದ್ರೆ ಏನೋ ಒಂದ್ 5 ನಿಮಿಷ ತೋರ್ಸ್ಬೋದು, 10 ನಿಮಿಷ ತೋರ್ಸ್ಬೋದು, ಆಮೇಲೆ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಅವ್ರಿಗೂ ತಪ್ಪಿಲ್ಲ, ನಾವು ನಮಗ್ ಬೇಕಾಗಿರೋಂತ ಮೈಂಡ್ ಅಲ್ಲಿ ಇರುವಂತ ಕಲರ್ ಕಾಂಬಿನೇಷನ್ ಸಿಕ್ಕ ತನಕ ಹುಡುಕ್ತಾ ಇರ್ತೀವಿ. ಅದ್ರಲ್ಲೂ ಮೈಸೂರು ಸಿಲ್ಕ್ ಸೀರೆ ಅಂತಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ವಾ, ಇಷ್ಟು ದುಡ್ಡು ಕೊಟ್ಟು ತಗೋತಾ ಇದೀವಿ, ನಮ್ಗೆ ಯಾವ್ದು ಇಷ್ಟ ಇರುತ್ತೆ, ಮೈಂಡ್ ಅಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೆ ಅದೇ ಬೇಕು ಅನ್ನೋದು ನಮಗೂ ಇರುತ್ತೆ ಅಲ್ವಾ. ನಾವು ಹಂಗ್ ಹುಡುಕ್ಬೇಕಾದ್ರೆ ಸಿಕ್ಲಿಲ್ಲ ಅಂದ್ರೆ ತೋರ್ಸೋರ್ಗು ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಆದ್ರೆ ಈ ತರ ಸೀರೆ ಸಂತೆಗಳಿಗೆ ಹೋದಾಗ ಅದೊಂದು ಅಡ್ವಾಂಟೇಜ್. ಯಾರು ಬಂದು ಏನ್ ಇಷ್ಟೊತ್ತು ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ನೋಡ್ತಾ ಇದ್ದೀರಲ್ಲ ಅಂತ ಯಾರೋ ಬಂದು ನಮ್ಮನ್ನ ಕ್ವಶನ್ ಮಾಡೋರಿರಲ್ಲ. ಒಂದೇನು ಅಂತಂದ್ರೆ ಪಾಪ ಅವರು ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿರ್ತಾರಲ್ವಾ, ನಾವು ಸುಮ್ನೆ ಎಲ್ಲಾ ತೆಗ್ದು ಒಂಥರ ಕಸ ಇದು ಮುದ್ರಿ ಹಾಕ್ಬಿಡ್ಬಾರ್ದಷ್ಟೇ, ನೀಟಾಗಿ ಈ ತರ ತೆಗ್ದು ನೋಡಿ ಅದೇ ತರ ಫೋಲ್ಡ್ ಮಾಡಿ ನಾವ್ ಎಲ್ಲಿ ತಗೊಂಡಿದ್ವಿ ಅಲ್ಲೇ ಇಡ್ಬೇಕು ಅನ್ನೋದು ಒಂದೇ ಅವ್ರದ್ದು ಈ ಸೀರೆ ಸಂತೆಯಲ್ಲಿ. ಯಾಕೆ ಅಂತಂದ್ರೆ ಈಗ ಅವರು ಒಂದು ಪ್ರೈಸ್ ರೇಂಜ್ ಪ್ರಕಾರ, ಒಂದು ಬಜೆಟ್ ಪ್ರಕಾರ ಎಲ್ಲ ಜೋಡಿಸಿರ್ತಾರೆ ಅಲ್ವಾ, ಆರ್ಗನೈಸ್ ಮಾಡಿರ್ತಾರೆ. ನಾವ್ ಯಾವ್ದೋ ಸೀರೆ ತಗೊಂಡೋಗಿ ಯಾವ್ದೋ ಇದಕ್ಕೆ ಇಟ್ಬಿಟ್ರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ನಮಗೂ ಕಷ್ಟ ಆಗ್ಬಾರ್ದು, ನಿಮ್ಗೂ ಕಷ್ಟ ಆಗ್ಬಾರ್ದು ಅಂತ ಅನ್ಬಿಟ್ಟು ಎಲ್ಲಿ ನೋಡ್ತೀರಾ ಅಲ್ಲೇ ನೋಡ್ಬಿಟ್ಟು ನಿಮ್ಗ್ ಬೇಕಾದ್ರೆ ತಗೊಳ್ಳಿ, ಬೇಡದೇ ಇದ್ರೆ ಅಲ್ಲೇ ಇಡಿ ಅನ್ನೋದೊಂದ್ ಮಾತ್ರ ಹೇಳ್ತಾರೆ. ಅದನ್ನ ನಾವು ಪಾಲಿಸ್ಬೇಕು ಓದೋರು ಅನ್ನೋದು ನನಗೂ ಅನ್ಸುತ್ತೆ. ಇನ್ನು ನೋಡ್ತಾ ಇದೀರಲ್ಲ, ನಾನ್ ವಿಡಿಯೋ ಮಾಡ್ಕೊಂಡ್ ಬಂದಿರೋ ಸುಮಾರು 1-2 ಅವರ್ ಅಷ್ಟು ವಿಡಿಯೋನ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಅಷ್ಟು ಹ್ಯೂಜ್ ವೆರೈಟಿ ಕಲೆಕ್ಷನ್ಸ್ ಇದೆ, ಅಷ್ಟು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ. ನನಗೆ ನೋಡ್ತಾ ಇದ್ರೆ ನಾನು ಆಮೇಲೆ ಮನೇಲಿ ಹೋಗಿ ನೋಡ್ಬೇಕು ಎಷ್ಟೆಷ್ಟು ಒಳ್ಳೊಳ್ಳೆ ಕಾಂಬಿನೇಷನ್ ಇದೆ. ಇನ್ನ 16ನೇ ತಾರೀಕು ತನಕ ಸೀರೆ ಸಂತೆ ಇರುತ್ತೆ, ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು. ಅವಾಗ ಹೋದಾಗ ನನ್ಗೆ ದುಡ್ಡು ಅರೇಂಜ್ ಮಾಡ್ಕೊಂಡು ಹೋದ್ರೆ ನನ್ಗೇನಾದ್ರೂ ತಗೊಳಕ್ ಬೇಕು ಅಂತಂದ್ರೆ ಈ ಕ್ಲಿಪ್ಪಿಂಗ್ ತೋರ್ಸ್ಬಿಟ್ಟು ಈ ತರದ ಸೀರೆ ಬೇಕು ಅಂತ ಕೇಳಿದ್ರೆ ಸಿಕ್ಬಹುದು ಅನ್ನೋದೊಂದು ಮೈಂಡ್ ಸೆಟ್ ಇಟ್ಕೊಂಡು ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ನ ತಗೊಂಡ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ರೀ ಕಲರ್ ಕಾಂಬಿನೇಷನ್ಸ್. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವರು ಪ್ರತಿ ಸೀರೆ ಸಂತೆಯಲ್ಲೂ ಈ ಲಕ್ಕಿ ಕೂಪನ್ ಇಟ್ಟಿರ್ತಾರೆ. ಅದನ್ನ ಫೋನ್ ನಂಬರು ಮತ್ತೆ ನಮ್ದು ಬಿಲ್ ನಂಬರು ಎಲ್ಲ ಹಾಕಿರ್ತಾರೆ ನೋಡಿ. ಇದೊಂದು ಇವಾಗ ನೋಡಿ ವೈಟ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ರೀ. ರ್ಯಾಪಿಡ್ ರಶ್ಮಿ ಅವರು ಉಟ್ಕೊಂಡು ಅವ್ರ ಪೇಜ್ ಅಲ್ಲಿ ಮಾತಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಅವ್ರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ. ತುಂಬಾ ಅದ್ರಲ್ಲೂ ಕೂಡ ಒಂದಷ್ಟು ವೆರೈಟಿ ಡಿಸೈನ್ ಗಳನ್ನ ಮಾಡ್ಸಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನ್ಗೆ. ಅದಕ್ಕೆ ನೋಡಿ ಆ ಆರೆಂಜ್ ಕಲರ್ ಇದೆಯಲ್ಲ, ಆ ಕಲರ್ ಬ್ಲೌಸ್ ಹಾಕೊಂಡ್ಬಿಟ್ರಂತೂ ಸಿಂಪಲ್, ಏನು ವರ್ಕ್ ಮಾಡ್ಸೋದೇ ಬೇಡ, ಪ್ಲೈನ್ ಸಣ್ಣದಾಗ ಒಂದ್ ಬಾರ್ಡರ್ ಕೊಟ್ಬಿಟ್ಟು ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬರೀ ಸೀರೆ ತಗೊಳ್ಳೋದೇ ಅಲ್ಲ ರೀ, ನಾವು ಸೀರೆ ಇಷ್ಟೊಂದ್ 1000 ಗಟ್ಲೆ ಕೊಟ್ಬಿಟ್ಟು ತಗೊಂಡಿರ್ತೀವಿ ಅಲ್ವಾ. ಒಂದ್ ಟಿಪ್ ಏನು ನನ್ ಪ್ರಕಾರ ಅಂತಂದ್ರೆ, ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ, ಕೆಲವರು ಸೀರೆಲೇ ಜಾಸ್ತಿ ವರ್ಕ್ ಇರುತ್ತೆ, ಬ್ಲೌಸ್ಗೂ ಹೆವಿ ವರ್ಕ್ ಮಾಡಿಸ್ಬಿಡ್ತಾರೆ, ಸೀರೆ ಲುಕ್ ಹೊರಟೋಗುತ್ತೆ. ಅದಕ್ಕೆ ಸೀರೆಲಿ ಜಾಸ್ತಿ ವರ್ಕ್ ಇದ್ರೆ ಸಿಂಪಲ್ ಆಗಿ ಬ್ಲೌಸ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಲೇನ್ ಆಗಿ ಸೀರೆ ಇದ್ರೆ ಅದಕ್ಕೊಂದು ಒಂದ್ ಸ್ವಲ್ಪ ಈ ಸ್ಲೀವ್ಸ್ ಅಲ್ಲಿ ಬರೋ ತರ ಸ್ಮಾಲ್ ಬುಟ್ಟಾಸು, ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಅದ್ರದ್ದು ಕಾಂಟ್ರಾಸ್ಟ್ ಕಲರ್ದು ಬುಟ್ಟಾಸ್ನ ಇಟ್ಕೊಂಡು ಬ್ಲೌಸ್ ನ ಹೊಲಿಸ್ಕೊಂಡ್ರೆ ಡೀಪ್ ನೆಕ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರಲ್ಲಿ ಈ ಸೀರೆಗಳು ಇವಾಗ ಟ್ರೆಂಡಿಂಗ್ ಆ ತರದ್ ಇವಾಗ ತೋರ್ಸದ್ನಲ್ಲ ಅದು. ಇನ್ನ ನೋಡಿ ಬ್ಲೌಸ್ ಗಳು ನಾನು ಅವಾಗ್ಲೇ ಹೇಳದ್ನಲ್ಲ, ಒಳ್ಳೊಳ್ಳೆ ಫ್ಯಾನ್ಸಿ ವರ್ಕ್ ಬ್ಲೌಸ್ ಗಳು ಕೂಡ ಸಿಕ್ಕತ್ತೆ. ಒಂದ್ಸರಿ ಹೋದ್ರೆ ನಿಧಾನಕ್ಕೆ ಬಿಡು ಮಾಡ್ಕೊಂಡು ಒಂದಿನ ಫ್ರೀ ಮಾಡ್ಕೊಂಡು ಹೋಗಿ, ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ನಮ್ಗೆ ನೋಡ್ಬೇಕು ಅಂತ ಅನ್ಸುತ್ತೆ ಸೀರೆಗಳನ್ನ. ಆಮೇಲೆ ಬ್ಲೌಸು, ಸೀರೆ, ಒಡವೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ ತಗೊಂಡ್ ಬರ್ಬೋದು. ರಶ್ಮಿ ಅವ್ರನ್ನು ಮಾತಾಡ್ಸ್ಕೊಂಡ್ ಬರ್ಬೋದು, ಪ್ರೀತಿಯಿಂದ ಮಾತಾಡಿಸ್ತಾರೆ. ಜೊತೆಗೆ ಅವ್ರ ಮಾತು ಅಂತಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಇನ್ಸ್ಟೆಂಟ್ ಆಗಿ ಅಲ್ಲೇ ಒಂದ್ ಕಾಮಿಡಿ ಟಚ್ ಇರುತ್ತೆ ಅವ್ರು ಮಾತಾಡೋದ್ರಲ್ಲಿ. ಆಮೇಲೆ ಅವರು ಪ್ರತಿ ಸರಿ ಯಾವಾಗ್ಲೂ ಹೇಳ್ತಿದ್ದಂಗೆ ಸೀರೆ ಸಂತೆಯಲ್ಲಿ ಲಕ್ಕಿ ಕೂಪನ್ ಡಿಪ್ ಅಂತ ಇಟ್ಟಿರ್ತಾರಲ್ವಾ, ಅದ್ರಲ್ಲಿ HSR ಲೇಔಟ್ ಅಲ್ಲಿ ವಿನ್ ಆದ್ರಲ್ಲ 1,50,000 ಪ್ರೈಸ್ ವರ್ತ್ ಸ್ಯಾರೀಸ್ ನ ಅವ್ರಿಗೂ ಕೂಡ ಇಲ್ಲಿ ನಿನ್ನೆ ಸೀರೆಗಳನ್ನ ಕೊಟ್ರು. ತುಂಬಾ ಚೆನ್ನಾಗಿತ್ತು ಸೀರೆಗಳು ರೀ. ಸುಮ್ನೆ ತಗೊಳ್ಳಿ ಅಂತ ಕೊಟ್ಬಿಡೋದಲ್ಲ, ಅದನ್ನ ಓಪನ್ ಮಾಡಿ ತೋರ್ಸ್ಬಿಟ್ಟು ಕೂಡ ಕೊಟ್ರು. ಒಬ್ರು ಅದ್ರಲ್ಲಿ ವಿನ್ ಆದಂತವ್ರು ಈ ದೂರದರ್ಶನಲ್ಲಿ ತಟ್ ಅಂತ ಹೇಳಿ ಅಂತ ಬರ್ತಾರಲ್ಲ ಸಾರು, ಅವ್ರ ಸಿಸ್ಟರ್ ಒಬ್ರು ವಿನ್ ಆದ್ರು.
ಅವರು ಸೀರೆನ ಫೋಲ್ಡ್ ಮಾಡಿಸ್ಕೊತಾ ಇದ್ರು. ಅವಾಗ ನಾನು ಹೋಗಿ ನೋಡ್ದೆ, ಅವರನ್ನು ಕೂಡ ಮಾತಾಡಿಸ್ದೆ. ಅವ್ರ ಅಣ್ಣನ ತಟ್ಟಂತೇಳಿ ಅಂತ ಪ್ರೋಗ್ರಾಮ್ ನಡೆಸ್ಕೊಡ್ತಾರಲ್ಲ ದೂರದರ್ಶನಲ್ಲಿ, ಅವ್ರನ್ನ ನಾನು ಯು ಎಸ್ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ಸಿಕ್ಕಿ ಮಾತಾಡ್ಸಿದ್ದೆ. ಆ ವಿಡಿಯೋನು ಕೂಡ ನಾನು ಶೇರ್ ಮಾಡ್ಕೊಂಡಿದೀನಿ. ಅವ್ರ ಸಿಸ್ಟರು ಅಷ್ಟೇ ಸರಳವಾಗಿ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದಾದ್ಮೇಲೆ ಅನುಪ್ರಭಾಕರ್ ಅವರು ಒಂದಷ್ಟು ಸ್ಯಾರಿ ನೋಡಿದೀರಾ ಅಂಡ್ ಅಲ್ಲದೆ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾ ಇದ್ರಿ ರಶ್ಮಿ ಮ್ಯಾಮ್ಗೆ. ಇದು ಚೆನ್ನಾಗಿದೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ, ಸ್ಟಾಫ್ ಇಂದ ಹಿಡಿದು ಲೇಬಲಿಂಗ್ ಇಂದ ಹಿಡಿದು. ಸೊ ದಟ್ ವಾಸ್ ಸೋ ಸ್ವೀಟ್ ಆಫ್ ಯು. ಫಸ್ಟ್ ಆಫ್ ಆಲ್ ವೆಲ್ಕಮ್ ಮ್ಯಾಮ್, ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಪುನೀತ್. ಥ್ಯಾಂಕ್ ಯು ಪುನೀತ್. ಪ್ರಾಬಬ್ಲಿ ನಾನು ದೀಪ ಹಚ್ಚಿ ಕರ್ಕೊಂಡು ಬಂದು ಮಾತಾಡಬೇಕಿತ್ತು ಅಂತ ಅನ್ಸುತ್ತೆ, ಯಾಕಂದ್ರೆ ಇವಾಗ ತಾನೇ ಗೊಬ್ಬರ ಆಗಿದೆ ಮಾತಾಡೋದು. ನಿಜವಾಗ್ಲೂ ಹೆಣ್ಮಕ್ಳು ಹೆಂಗೆ ಇಷ್ಟು ಆರಾಮಾಗಿ ಶಾಪಿಂಗ್ ಮಾಡ್ತಾರೆ ಸೀರೆಗಳು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆನೆಸ್ಟ್ಲಿ ನಾನು ಹೆಚ್ಚಾಗಿ ನನಗೆ ಅಂತ ಸಾರಿ ಶಾಪಿಂಗ್ ಮಾಡಲ್ಲ. ನಮ್ಮ ಅಮ್ಮನೇ ಜಾಸ್ತಿ ಸೀರೆಗಳು ತರೋದು ನನಗೆ. ಅವರು ಶಿ ನೋಸ್ ಮೈ ಚಾಯ್ಸ್ ಆಫ್ ಮೆಟೀರಿಯಲ್ ಅಂಡ್ ಮೈ ಚಾಯ್ಸ್ ಆಫ್ ಕಲರ್ಸ್. ಸೊ ಅದ್ರ ಪ್ರಕಾರ ಅಮ್ಮ ತಗೊಂಡು ಬಿಡ್ತಾರೆ. ನಾನು ಅಷ್ಟು ಸೀರೆ ತುಂಬಾ ಇಷ್ಟ ಸೀರೆ ಉಟ್ಕೊಳ್ಳೋದು. ಬಟ್ ಈ ತರ ಶಾಪಿಂಗ್ ಮಾಡೋದ್ ಬಿಟ್ರೆ ರಶ್ಮಿ ಅಂದ್ರೆ 1 hour ಹೀಗೆ ಓಡಾಡ್ಕೊಂಡು ಖಾಲಿಗೆ ವಾಪಸ್ ಹೋಗ್ತೀನಿ ಅಂತ. ಬಿಕಾಸ್ ಐ ವಾಂಟ್ ಏಬಲ್ ಟು ಡಿಸೈಡ್ ಸಚ್ ಬ್ಯೂಟಿಫುಲ್ ಡಿಸೈನ್, ಸಚ್ ಬ್ಯೂಟಿಫುಲ್ ಕಲರ್ಸ್. ಅದಕ್ಕೆ ರಶ್ಮಿ ಅವ್ರಿಗೆ ಹೇಳ್ತಿದ್ದೆ, ಅವರೆಲ್ಲ ಡಿಸೈಡ್ ಮಾಡ್ಕೊಂಡು ಬಂದಿರ್ತಾರೆ ಅನ್ಸುತ್ತೆ, ಇದೇ ಕಲರ್ ಬೇಕು, ಈ ಕಾಂಬಿನೇಷನ್ ಬೇಕು, ಈ ತರ ಬೇಕು ಅಂತ. ದೆನ್ ಇಟ್ಸ್ ಈಸಿಯರ್. ಇಲ್ಲ ಇನ್ನು ಕೇಳಿದ್ರಲ್ಲ ಅನುಪ್ರಭಾಕರ್ ಅವ್ರ ಸ್ಪೀಚ್ನ, ಅವರು ಅದೇ ಹೇಳ್ತಾ ಇದ್ರು, ಎಷ್ಟೊಂದು ಹ್ಯೂಜ್ ವೆರೈಟಿ ಇದೆ, ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ, ನೋಡ್ತಾ ಇದ್ರೆ ಎಲ್ಲ ತಗೋಬೇಕು ಅಂತ ಅನಿಸುತ್ತೆ. ಅದಕ್ಕೆ ಅವ್ರನ್ನೇ ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ, ರ್ಯಾಪಿಡ್ ರಶ್ಮಿ ಅವ್ರನ್ನ ಅಂತ ಹೇಳ್ತಾ ಇದ್ರು. ವೆಡ್ಡಿಂಗ್ ಸ್ಯಾರೀಸಿಂದ ಹಿಡಿದು ಡೈಲಿ ವೇರ್ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸಿಂದ ಹಿಡಿದು ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕು ಎಲ್ಲ ಸಿಕ್ಕುತ್ತೆ. ಅದ್ರ ಜೊತೆಗೆ ಕೆಳಗಡೆನೆ ಅಡುಕಲೆ ಅವ್ರದ್ದು ಒಂದಷ್ಟು ಸ್ನ್ಯಾಕ್ಸು. ಅಡುಕಲೆ ಅಂತಂದರೆ ತುಂಬ ಫೇಮಸ್ ಅಲ್ವಾ, ಅವ್ರದ್ದು ಸ್ನ್ಯಾಕ್ಸು ಕೂಡ ನಮಗೆ ತೊಗೊಳಕ್ಕೆ ಸಿಕ್ಕುತ್ತೆ. 15% ಡಿಸ್ಕೌಂಟ್ ಇದೆ ಅದು ಕೂಡ. ನೋಡಿ ಇಲ್ಲೆಲ್ಲ ಸೀರೆಗಳು ಅವ್ರಿಗೆ ಬೇಕಾದ ಕಲರ್ಗಳನ್ನೆಲ್ಲ ತೊಗೊಂಡು ಅದನ್ನೆಲ್ಲ ಇಟ್ಕೊಂಡು, ಆಮೇಲೆ ಅಂದರೆ ಎಲ್ಲ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಅವ್ರು ಒಂದ್ಸರಿ ಎಲ್ಲ ಓಪನ್ ಮಾಡಿ ಏನಾದರೂ ಇದಿದೆಯಾ, ಡ್ಯಾಮೇಜ್ ಇದೆಯಾ, ಏನಿದೆಯಾ ಅಂತ ಒಂದ್ಸರಿ ಫಸ್ಟು ನಾವು ಚೆಕ್ ಮಾಡಿಸ್ಕೋಬೋದು, ಆಮೇಲೆ ಬಿಲ್ಲಿಂಗ್ ಮಾಡಿಸ್ಕೋಬೋದು. ಆ ಥರ ಇಲ್ಲಿ ನೋಡಿ ಬ್ಯಾಗ್ ಗಟ್ಟಲೆ ಎಲ್ಲ ಸೀರೆಗಳನ್ನ ತುಂಬಿಕೊಂಡು ತೊಗೊಂಡೋಗ್ತಾಯಿದ್ರು. ಮದುವೆ ಸೀಸನ್ನು, ಹಬ್ಬದ ಸೀಸನ್ನು, ಜೊತೆಗೆ ಒಂದಷ್ಟು ಮದುವೆ ಹಬ್ಬ ಏನೂ ಇಲ್ಲದೇ ಇದ್ದರೂ ಕೂಡ ಸೀರೆ ಕ್ರೇಜ್ ಇರುತ್ತೆ ಅಲ್ವಾ. ಆಮೇಲೆ ನೋಡಿ ಇವರೆಲ್ಲ ಆಸ್ಪತ್ರೆಯಲ್ಲಿ ವರ್ಕ್ ಮಾಡೋವಂಥ ಡಾಕ್ಟ್ರುಗಳು ಕೂಡ, ಯಂಗ್ ಡಾಕ್ಟ್ರುಗಳು, ಅವರು ಕೂಡ ಬಂದು ಯಂಗ್ಸ್ಟರ್ಸು ಬಂದು ಅವರು ಒಂದಷ್ಟು ಪರ್ಚೇಸ್ ಮಾಡ್ತಾಯಿದ್ರು. ಅವರು ಸೆಲೆಕ್ಟ್ ಮಾಡಿದ್ದು ಇದು ಡೈಲಿ ವೇರ್ ಸೀರೆಗಳಾದರೂ ತುಂಬ ಚೆನ್ನಾಗಿತ್ತು. 800 ಸ್ಟಾರ್ಟ್ ಆಗುತ್ತೆ ಡೈಲಿ ವೇರ್ ಸೀರೆಗಳು. 800 ನೋಡಿ. ಇವ್ರು ಹುಟ್ಟಿರೋಂಥ ಸೀರೆ ತುಂಬ ಇಷ್ಟ ಆಯಿತು ನನಗೆ. ತುಂಬ ನೋಡಿ, ಆ ಬ್ಲೌಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಆಮೇಲೆ ಅವ್ರು ಸೆಲೆಕ್ಟ್ ಮಾಡ್ತಿದ್ದಂಥ ಸೀರೆಗಳು ಅಷ್ಟೇ ಚೆನ್ನಾಗಿತ್ತು. ಅವ್ರು ಅಷ್ಟೇ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ ಸೀರೆ ಹುಟ್ಟಿದ್ದಾರೆ ಅಂತಂದರೆ ಅವ್ರ ಚಾಯ್ಸ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಅವರು ಅಷ್ಟೇ ಒಂದಷ್ಟು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸೀರೆಗಳನ್ನ ತೊಗೋತಾಯಿದ್ರು. ಈ ಥರ ಡಿಸೈನ್ ವೇರ್ ಸ್ಯಾರಿಗಳು, ನಾನು ಆಗಲೇ ಹೇಳ್ದಿದ್ದಂಗೆ ಸ್ಟೋನ್ ವರ್ಕು ಎಲ್ಲ, ಅಂದರೆ ಅವಾಗವಾಗ ಹೆಂಗೆ ಖಾಲಿ ಆಗ್ತಾ ಇರುತ್ತೆ ನೋಡಿ, ಅವಾಗವಾಗ ಹೊಸ ಸ್ಟಾಕ್ನ ಹಾಕ್ತಾ ಇರ್ತಾರೆ. ತಟ್ ಅಂತ ಹೇಳಿ ಅಂತಂದ್ಬಿಟ್ಟು ಅವ್ರ ಸಿಸ್ಟರ್ ವಿನ್ ಆಗಿದ್ರು ಅಂತ ಹೇಳಿದ್ನಲ್ಲ, 1 ಲಕ್ಷ ವರ್ತು ಮತ್ತು 50,000 ವರ್ತು ಒಬ್ಬರು ಪ್ರೆಗ್ನೆಂಟ್ ಲೇಡಿಗೆ ಬಂತು. 50,000 ವರ್ತು ಸೀರೆಗಳು, ಅದನ್ನೆಲ್ಲ ರ್ಯಾಪಿಡ್ ರಶ್ಮಿ ಅವರು ಕೊಟ್ಟರು. ತುಂಬ ಖುಷಿ ಅಂತ ಅನ್ನಿಸ್ತು ಈ ಥರದ್ದೆಲ್ಲ. ಆಮೇಲೆ ಲಾಸ್ಟ್ ಇವೆಂಟಲ್ಲಿ ಒಂದಷ್ಟು ಹೆಣ್ಮಕ್ಳುಗಳಿಗೆ ಮತ್ತು ಹೆಣ್ಮಕ್ಳುಗಳನ್ನ ಕರ್ಕೊಂಡು ಬಂದಿರೋಂಥ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಹಸ್ಬೆಂಡ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಒಂದಷ್ಟು ಗೇಮ್ಸ್ಗಳನ್ನ ಆಡಿ ಅವ್ರಿಗೂ ಕೂಡ ಗಿಫ್ಟ್ಗಳನ್ನ ಕೊಡುವಂಥ ಒಂದು ಅರೇಂಜ್ಮೆಂಟ್ಸ್ ಇತ್ತು. ಈ ಸರಿನೂ ಇರುತ್ತೆ ಅಂತ ಅನ್ಕೋತೀನಿ. ಅಂದರೆ ನಿನ್ನೆಯಿಂದ 16th ತನಕ ಇರುತ್ತೆ, ಆಮೇಲೆ ಎಕ್ಸ್ಟೆಂಡ್ ಆದರೂ ಆಗ್ಬೋದು. ನೀವು ನೋಡಿ, ಯಾವಾಗಲಾದರೂ ಫ್ರೀ ಆದರೆ ಹೋಗಿ ವಿಸಿಟ್ ಮಾಡಿ. ನೀವು ತಗೊಳ್ಳೇಬೇಕು ಅಂತ ಏನಿಲ್ಲ, ಒಂದು ರೌಂಡ್ ನೋಡ್ಕೊಂಡು ಬರ್ಬೋದು, ರಶ್ಮಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ಬೋದು. ದಿನ ಸೆಲೆಬ್ರಿಟೀಸ್ ಬರ್ತಾರೆ, ಅವ್ರನ್ನೂ ಮಾತಾಡ್ಸ್ಕೊಂಡು ಬರ್ಬೋದು. ಆದರೆ ತಗೊಳ್ಳೇಬೇಕು ಅಂತೇನಿಲ್ಲ ಅಂತಂದರೂ ತಗೊಳ್ಳದೆ ಅಂತೂ ಖಾಲಿ ಕೈಲಿ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿವೆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಮತ್ತು ಹ್ಯೂಜ್ ವೆರೈಟಿ ಹಾಕಿದ್ದಾರೆ. 2 ಫ್ಲೋರಲ್ಲಿದೆ, ತುಂಬ ಕ್ರೌಡ್ ಇರುತ್ತೆ. ಆದರೂ ಕೂಡ ನಾವು ನೋಡಿ ತೊಗೊಂಡು ಬರ್ಬೋದು. ಎಲ್ಲರ ಜೊತೆ ಹೋಗಿ ಒಂದು ಶಾಪಿಂಗ್ ಮಾಡುವಂಥ ಒಂದು ಖುಷಿನೇ ಬೇರೆ.
ನಾವು ಏನೇ ಚಾಯ್ಸ್ ಮಾಡಿದರೂ ಪಕ್ಕದವ್ರು ಏನು ತೊಗೊಂಡಿರ್ತಾರೆ ನಮ್ಗೆ ಅದಿಷ್ಟ ಆಗುತ್ತೆ ಆಬ್ವಿಯಸ್ಲಿ ಸುಮಾರು ಜನಕ್ಕೆ. ಆಮೇಲೆ ಆ ಥರದ್ದು ಬೇಕಲ್ಲ ನಮಗೆ. ಅವ್ರು ಆಲ್ರೆಡಿ ತೊಗೊಂಡು ಅವರು ಯೋಚನೆ ಮಾಡ್ತಾ ಇರ್ತಾರೆ ಇದು ತೊಗೊಳೋದೋ ಬೇಡವೋ ಅಂತ ಕೈಲಿಟ್ಕೊಂಡು. ನಾವು ತುಂಬ ಚೆನ್ನಾಗಿದೆ ನಮಗೂ ಬೇಕಾಗಿತ್ತಲ್ಲ ಅಂದಾಗ ಅವರು ಇಲ್ಲ ಇದು ನಾವು ತೊಗೊಂಡು ಆಲ್ರೆಡಿ ಆಗ್ಬಿಟ್ಟಿದೆ ಅಂತ ಅವರು ಇನ್ನೂ ತಗೊಳ್ಳೋ ಬೇಡವೋ ಅಂತ ಎರಡು ಮನ್ಸು ಇದ್ದರೂ ಕೂಡ ಇನ್ನೊಬ್ರು ಪಕ್ಕದಲ್ಲಿದ್ದವ್ರು ಹಂಗೆ ಅಂದ ತಕ್ಷಣ ಓ ಇದು ತುಂಬ ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ, ಅವ್ರ ಒಪಿನಿಯನ್ನು ಇದೇ ಬಂತು, ಇನ್ನು ಇದನ್ನು ಇಟ್ಕೊಬಿಡೋಣ ಅನ್ನೋ ರೀತಿಲಿ ಅದನ್ನು ಇಟ್ಕೊಂಡ್ಬಿಡ್ತಾರೆ. ಆ ಥರ ನಮ್ಮ ಹೆಂಗಸ್ರು ಮೈಂಡ್ಸೆಟ್ಟು. ಇದನ್ನು ನೀವು ಒಪ್ತೀರಾ, ನೀವು ಹಂಗೇನಾ, ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ಹಾಗೆ ಪ್ರೀವಿಯಸ್ ವೀಡಿಯೋಸ್ನ ಒಂದಷ್ಟು ಒಳ್ಳೊಳ್ಳೆ ಮೈಸೂರು ಸಿಲ್ಕ್ ಸೀರೆಗಳು, ಒಳ್ಳೊಳ್ಳೆ ಊಟಗಳು ಎಲ್ಲಿ ಸಿಕ್ಕುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಹಂಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ನಾನು ದಿನನಿತ್ಯ ಮಾಡೋವಂಥ ಅಡುಗೆಗಳಾಗಿರ್ಬೋದು ಅಥವಾ ನಾನು ಹೋಟೆಲಲ್ಲಿ ಹೋಗಿ ಟೇಸ್ಟ್ ಮಾಡುವಂಥ ರೆಸ್ಟೋರೆಂಟ್ಗಳದ್ದು ಒಂದಷ್ಟು ಅಡ್ರೆಸ್ಗಳಾಗಿರ್ಬೋದು ಎಲ್ಲ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಫ್ರೀ ಆಗಿದ್ದಾಗ ಡೇ ವಿತ್ ಅನ್ನುವಂಥ ಅದು ಇನ್ಸ್ಟಾಗ್ರಾಮ್ ಪೇಜು, ಬಯೋಲಿದೆ ಲಿಂಕು, ವಿಸಿಟ್ ಮಾಡಿ. ಇಷ್ಟ ಆದರೆ ಅಲ್ಲಿ ಫಾಲೋ ಮಾಡ್ಕೊಂಡು ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಥಮ್ಸಪ್ ಕೊಡಿ ವೀಡಿಯೋಸ್ ಇಷ್ಟ ಆದರೆ. ಇವರೇ ತಟ್ಟಂತ ಹೇಳಿ ಅಂತಾರಲ್ಲ, ಅವ್ರ ಸಿಸ್ಟರು, ಅವರಷ್ಟೇ ಸರಳ ಅವರಷ್ಟೇ ವಿರಳ ಅವರು ಕೂಡ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ನಿಮಗೆ ಈ ಸೀರೆಗಳೆಲ್ಲ ಹೆಂಗೆ ಅನ್ನಿಸ್ತು, ನೀವು ಆಲ್ರೆಡಿ ವಿಸಿಟ್ ಮಾಡಿದರೆ ನೋಡಿ, ಇದು ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ವಾ ಸೀರೆ. ಆಲ್ರೆಡಿ ನೀವು ವಿಸಿಟ್ ಮಾಡಿದರೆ ನಿಮ್ಗೆ ಏನು ಅನ್ನಿಸ್ತು, ಆನೆಸ್ಟ್ ಒಪಿನಿಯನ್ ಕೊಡ್ಬೋದು ಅಂತ ಅನಿಸಿದ್ರೆ ಕಮೆಂಟ್ ಮುಖಾಂತರ ಒಳ್ಳೆ ರೀತಿಲಿ ತಿಳಿಸೋವಂಥ ಪ್ರಯತ್ನ ಪಟ್ಟರೆ ನನಗೂ ಒಂದು ಸ್ವಲ್ಪ ತಿಳ್ಕೊಳಂಗಾಗುತ್ತೆ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಬರಬೇಕಾದ್ರೆ ಅಡುಕಲೆ ಅವ್ರದ್ದು ಒಂದಷ್ಟು ಸ್ನ್ಯಾಕ್ಸ್ನ ತೊಗೊಂಡು ಬರೋದನ್ನು ಮರಿಬೇಡಿ. ಒಳ್ಳೆ ಪ್ರಾಡಕ್ಟು ಅವ್ರದ್ದು ಕೂಡ.